ಆತ್ಮೀಯ ಸ್ನೇಹಿತರೆ, ನಿಮಗೆ ವಂದನೆಗಳು. ನೀವೆಲ್ಲರೂ ಆರೋಗ್ಯವಾಗಿಯೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬುವಂತನಾಗಿದ್ದೇನೆ ಮತ್ತು ನಿಮಗೋಸ್ಕರವಾಗಿ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಪ್ರಿಯರೇ, ಈ ಸಂಜೆಯ ಧ್ಯಾನದ ಸಮಯದಲ್ಲಿ ದೇವರ ಆತ್ಮನು ನಮಗೆ ಕೆಲವೊಂದು ಮಾತುಗಳನ್ನು ಜ್ಞಾಪಕಪಡಿಸ್ತಾ ಇದ್ದಾರೆ. ಹೃದಯಪೂರ್ವಕವಾಗಿ ಆ ಮಾತುಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು, ಅಂದರೆ ಪಶ್ಚಾತ್ತಾಪ ಹೊಂದಿ ಹೃದಯದಲ್ಲಿ ಬದಲಾವಣೆಯಾಗಿ ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪಕ್ಕನುಗುಣವಾಗಿ ಬದಲಾವಣೆಗನುಗುಣವಾಗಿ ತಕ್ಕ ಕ್ರಿಯೆಗಳನ್ನು ನಾವು ಮಾಡಬೇಕಾಗಿದೆ. ಇವಾಗಲೇ ನಾವು ಈ ವರ್ಷಕ್ಕೆ, ಹೊಸ ವರ್ಷದಲ್ಲಿ ಕಾಲಿಟ್ಟು 2ನೇ ತಿಂಗಳಿನ ಈ ಒಂದು 17ನೇ ದಿವಸದಲ್ಲಿ ನಾವಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಹೊಂದಿರಬೇಕಾಗಿರುವಂಥ ಒಂದು ಧನವು ನಿಜವಾಗ್ಲೂ ಅದು ಯಾವುದೆಂಬುದಾಗಿ ನೋಡುವುದಾದರೆ ಸತ್ಕ್ರಿಯೆಗಳೆಂಬ ಧನವನ್ನು ನಾವುಗಳು ಹೊಂದಿರಬೇಕು ಎಂಬುದಾಗಿ 1 ತಿಮೋತಿ 6ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಆ ಮಾತನ್ನು ನೋಡ್ತೇವೆ. ಕ್ರಿಯೆಗಳಿಲ್ಲದಂಥ ಒಂದು ನಂಬಿಕೆಯು ಅದು ಸತ್ತದ್ದೇ ಎಂಬುದಾಗಿ ಯಾಕೋಬನ ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ. ಕೊನೆಯವರೆಗೆ ದೇವರ ಕ್ರಿಯೆಗಳು ಜಾಗೃತಿಯಿಂದ ಮಾಡುವವನಿಗೆ ಜನಗಳ ಮೇಲೆ ಅಧಿಕಾರವು ಕರ್ತನು ನಮಗೆ ಕೊಡುವಂತನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದ 26ನೇ ವಚನದಲ್ಲಿ ದಯವಿಟ್ಟು ಹೇಳಲ್ಪಡುವಂಥ ಒಂದೊಂದು ಮಾತುಗಳನ್ನು ನೀವುಗಳು ಡೈರಿಯಲ್ಲಿ ಬರೆದಿಟ್ಟುಕೊಂಡು ಪುನಃ ನೀವುಗಳು ಮತ್ತೆ ಈ ಧ್ಯಾನದ ಸಮಯ ಆದ ನಂತರ ಮತ್ತೆ ನಿಮ್ಮ ಮನೆಯಲ್ಲಿ ಸಮಯವನ್ನು ತೆಗೆದುಕೊಂಡು ಬಹಳ ಶ್ರೇಷ್ಠವಾಗಿರುವಂಥ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ಪ್ರಿಯವಾಗಿರುವಂತಹ ಮಧುರವಾಗಿರುವಂತಹ ಈ ಮಾತುಗಳು ನಿಜವಾಗಲೂ ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿ ನಾವೆಷ್ಟು ಹಣವನ್ನು ಕೊಟ್ಟರೂ ಕೂಡ, ನಾವೆಷ್ಟು ಖರ್ಚು ಮಾಡಿದರೂ ಕೂಡ ಎಲ್ಲಿ ಸಿಗದಿರುವಂಥ ಒಂದು ಶ್ರೇಷ್ಠದ ಮಾತುಗಳು ದೇವರು ನಮಗೋಸ್ಕರವಾಗಿ ಬರೆದಿಟ್ಟಿದ್ದಾನೆ. ದೇವರ ಆತ್ಮನು ತಕ್ಕ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಮ್ಮೊಟ್ಟಿಗೆ ಮಾತಾಡುವಂಥ ದೇವರಾಗಿದ್ದಾರೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ಬಹಳ ಜಾಗೃತಿಯಿಂದ ತಾವುಗಳು ಗ್ರಹಿಸುತ್ತಾ ಮತ್ತು ಹೃದಯದಲ್ಲಿ ಧ್ಯಾನ ಮಾಡುತ್ತಾ, ಮಾತ್ರವಲ್ಲ ನಿಮಗೆ ಸಮಯ ಇರುವಾಗ ನೀವು ಬರೆದುಕೊಂಡಿರುವಂಥ ಆ ಮಾತುಗಳನ್ನು ಪುನಃ ನೀವು ಧ್ಯಾನ ಮಾಡುವಾಗ ದೇವರ ಆತ್ಮನು ಮತ್ತೊಂದು ಸಾರಿ ನಿಮ್ಮೊಟ್ಟಿಗೆ ಅವರು ಮಾತನಾಡಿ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಅವರು ಬಲಪಡಿಸುವಂತರಾಗಿದ್ದಾರೆ. ಹಾಗಾಗಿ ಈ 2026ನೇ ವರ್ಷದಲ್ಲಿ ನಮ್ಮ ಕ್ರಿಯೆಗಳಿಲ್ಲದಂಥ ಒಂದು ನಂಬಿಕೆ ಅದು ಸತ್ತದ್ದೇ ಎಂಬುದಾಗಿ ಯಾಕೋಬನು ತಿಳಿಸ್ತಾ ಬರ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಕೊನೆಯವರೆಗೂ ದೇವರ ಕ್ರಿಯೆಗಳು ಜಾಗೃತಿಯಿಂದ ಮಾಡುವಂತವನಿಗೆ ಜನಗಳ ಮೇಲೆ ಅಧಿಕಾರವು ಕರ್ತನು ಕೊಡುವಂತನಾಗಿದ್ದಾನೆಂಬುದಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ಕ್ರಿಯೆಗಳು ದೇವರ ಮುಂದೆ ಸಂಪೂರ್ಣವಾಗಿ ಕಾಣಬೇಕು ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರಿಗೆ ತನ್ನ ಭಕ್ತರಾಗಿರುವಂಥ ನಮ್ಮ ಜೀವಿತಗಳಲ್ಲಿ ಅಥವಾ ಈ ಭೂಮಿಯಲ್ಲಿರುವಂತಹ ಅದು ದೇವರು ನಂಬಿರಲಿ ನಂಬದೇ ಇರಲಿ, ಆದರೆ ದೇವರು ಕೆಲವೊಂದು ಕಾರ್ಯಗಳನ್ನು ಅವರು ಇಷ್ಟಪಡುವುದಿಲ್ಲ. ಆ ದೇವರು, ನಮ್ಮ ದೇವರು, ಅಪರಿಶುದ್ಧನಾದ ದೇವರು, ನಮ್ಮನ್ನು ಸಾಕಿ ಸಲ್ಲುತ್ತಿರುವಂಥ ದೇವರು, ನಮ್ಮನ್ನು ಪೋಷಿಸ್ತಿರುವಂಥ ದೇವರು, ದಿನವೂ ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸ್ತಿರುವಂಥ ದೇವರು, ಸಮಸ್ತವೂ ನಮ್ಮ ಜೀವದಲ್ಲಿ ಆಗಿರುವಂತಹ ದೇವರು ಈ ಭೂಮಿಯಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಈ ಆಯುಷ್ಕಾಲದಲ್ಲಿ ಮನುಷ್ಯನ ಮೂಲಕವಾಗಿ ಭೂಲೋಕದಲ್ಲಿ ಕೆಲವೊಂದು ಒಳ್ಳೆ ಕ್ರಿಯೆಗಳು ಜರುಗಿಕೊಂಡು ಹೋಗ್ತಾ ಇರ್ತವೆ, ಕೆಲವೊಂದು ಕೆಟ್ಟ ಕ್ರಿಯೆಗಳು ಕೂಡ ಜರುಗಿಕೊಂಡು ಹೋಗ್ತಾ ಇರ್ತವೆ. ಆದರೆ ಒಳ್ಳೆ ಕ್ರಿಯೆಗಳಿಗೆ ಮಾತ್ರವೇ ದೇವರು ಆತನ ಸಂಬಂಧನಾಗಿದ್ದಾನೆ. ಆದರೆ ಯಾವುದೆಲ್ಲ ಕೆಟ್ಟ ಅಥವಾ ಕಾರ್ಯಗಳು ಅಥವಾ ಕ್ರಿಯೆಗಳು ಜರುಗಲ್ಪಡ್ತಾ ಇದೆಯೋ ಅದಕ್ಕೆ ಸೈತಾನನು ಸಂಬಂಧಪಟ್ಟವನಾಗಿರ್ತಾನೆ. ಹಾಗಾಗಿ ದೇವರಿಗೆ ಇಷ್ಟ ಇಲ್ಲದಿರುವಂಥ ಕ್ರಿಯೆಗಳು ಯಾವುದೆಂಬುದಾಗಿ ನಮಗೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಮುಂಚಿತವಾಗಿ ಬರೆಯಲ್ಪಟ್ಟಿದ್ದಾರೆ. ಹಾಗಾಗಿ ದೇವರ ಆತ್ಮನು ನಮಗೆ ಈ ಸಂಜೆ ಸಮಯದಲ್ಲಿ ಇನ್ನೊಂದು ಸಾರಿ ಜ್ಞಾಪಕಪಡಿಸ್ತಾ ಇದ್ದಾರೆ. ದೇವರಿಗೆ ಇಷ್ಟ ಇಲ್ಲದಿರುವಂಥ ಒಂದು ಕಾರ್ಯಗಳನ್ನು ನಾವು ನಾನು ಬಹಳಷ್ಟು ದೇವರ ಸಮ್ಮುಖದಲ್ಲಿ ಧ್ಯಾನ ಮಾಡುವಾಗ ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಹೃದಯದಲ್ಲಿ ಹಾಕಿರುವಂಥ ಆ ಮಾತುಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ.
ದಯವಿಟ್ಟು ಆ ಮಾತುಗಳನ್ನು ದೇವರಿಗೆ ಇಷ್ಟವಿಲ್ಲದಿರುವಂಥ ಕ್ರಿಯೆಗಳು ಯಾವುದು ಎಂಬುದಾಗಿ ನಾವು ಕೆಲವೊಂದನ್ನು ಮಾತ್ರವೇ ಸ್ವಲ್ಪ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಆ ಮಾತನ್ನು ನಾನು ಹೇಳ್ತೀನಿ, ನಂತರ ವಾಕ್ಯ ಕೂಡ ನಿಮಗೆ ನಾನು ತಿಳಿಸುವಂತನಾಗಿದ್ದೇನೆ. ದಯವಿಟ್ಟು ನೀವು ಅವುಗಳನ್ನು ನೀವು ಧ್ಯಾನ ಮಾಡಿರಿ ಮತ್ತು ನಿಮ್ಮ ನೋಟ್ಸಲ್ಲಿ ಬರೆದುಕೊಳ್ಳ್ರಿ. ಮತ್ತೆ ಪುನಃ ಇನ್ನೊಂದು ಸಾರಿ ನೀವು ಧ್ಯಾನ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರೀತಿನ ಕೇಳ್ಕೊಳ್ತೇವೆ. ಒಂದು ವೇಳೆ ದೇವರ ಆತ್ಮನು ಆ ಮಾತನ್ನು ನಮ್ಮೊಟ್ಟಿಗೆ ಮಾತನಾಡಿ ಈ ಕ್ರಿಯೆಯು ನಿನಗೆ ಇದು ಸರಿಯಲ್ಲ, ಇದು ದೇವರು ಇಷ್ಟಪಡ್ತಾ ಇಲ್ಲ ಎಂಬುದಾಗಿ ಆ ಮಾತು ನಮ್ಮ ಹೃದಯಕ್ಕೆ ಅದು ಹೇಳುವುದಾದರೆ ಆ ಮಾತಿಗೆ ನಾವು ವಿಧೇಯರಾಗೋಣ. ಆ ಒಂದು ದೇವರಿಗೆ ಇಷ್ಟ ಇರುವಂಥ ಆ ಕ್ರಿಯೆಯನ್ನು ನಾವು ಬಿಟ್ಟು ಬಿಡೋಣ. ಪ್ರಿಯ ದೇವರ ಮಕ್ಕಳೇ, ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಹೇಯವಾದಂಥ ಕ್ರಿಯೆಗಳು ದೇವರಿಗೆ ಇಷ್ಟವಿಲ್ಲ. ಅದರ ವಿವರಣೆ ಬಹಳ ದೊಡ್ಡದಾಗಿರ್ತದೆ. ನಾನು ಒಂದೊಂದಾಗಿ ಆ ವಿಷಯವನ್ನು ಹೇಳ್ತೀನಿ. ನಂತರ ನೀವುಗಳು ದೇವರಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಅದರ ವಿವರಣೆಯನ್ನು ನೀವು ಮತ್ತೆ ಅದನ್ನು ಧ್ಯಾನ ಮಾಡುವಾಗ, ಅದನ್ನು ಓದುವಾಗ ನಿಮಗೆ ಮತ್ತೆ ದೇವರಾತ್ಮನು ಪೂರ್ತಿ ವಿವರಣೆ ಕಲಿಸಿಕೊಡುವಂತನಾಗಿದ್ದಾನೆ. ನಾನು ಕೇವಲ ಪಾಯಿಂಟನ್ನು ಹೇಳಿ ನಿಮಗೆ ನಾನು ಪ್ರೋತ್ಸಾಹಪಡಿಸುವಂತನಾಗಿದ್ದೇನೆ. ಮಾತ್ರ ಅಲ್ಲ, ನನಗೂ ಮತ್ತು ನಮ್ಮವರಿಗೂ ಮತ್ತು ನಮ್ಮೆಲ್ಲರೂ ಕೂಡ ದೇವರಾತ್ಮ ಇನ್ನೊಂದು ಸಾರಿ ಅವರು ಜ್ಞಾಪಕ ಪಡಿಸ್ತಾ ಇದ್ದಾರೆ. ಸಂತೋಷವಾಗಿ ಹೃದಯಪೂರ್ವಕವಾಗಿ ಆ ಮಾತುಗಳನ್ನು ಸ್ವೀಕಾರ ಮಾಡಿ ದೇವರಿಗೆ ಇಷ್ಟದಂಥ ಕ್ರಿಯೆಗಳನ್ನು ಈ ಮಾತುಗಳ ಮೂಲಕವಾಗಿ ನಾವುಗಳು ಒಂದು ವೇಳೆ ನಮ್ಮನ್ನು ಸೈತನ ಆ ರೀತಿಯಲ್ಲಿ ಆ ಕ್ರಿಯೆಗಳು ನಡೆಸ್ತಾ ಇರೋದಾದರೆ, ಅವುಗಳು ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳ್ತಾ ಇರೋದಾದರೆ, ಇವತ್ತೇ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡು ನಾವು ಬಿಟ್ಟು ಬಿಡೋಣ. ಯಾವುದೆಂದರೆ ದೇವರಿಗೆ ಇಷ್ಟವಿರುವಂಥ ಕಾರ್ಯಗಳು. ಮೊದಲನೇದಾಗಿ ಹೇಯ ಕೃತ್ಯಗಳು ಆತನಿಗೆ ಇಷ್ಟವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ 2ನೇ ಅರಸುಗಳ ಪುಸ್ತಕ 21ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೆಟ್ಟ ಕ್ರಿಯೆಗಳು ಆತನಿಗೆ ಇಷ್ಟವಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಅದನ್ನು ಓದುವಾಗ ನಮಗೆ ತಿಳಿಸಲ್ಪಡುತ್ತದೆ, ಕೆಟ್ಟ ಕ್ರಿಯೆಗಳು ಆತನಿಗೆ ಇಷ್ಟವಿಲ್ಲ. ಮಾತ್ರವಲ್ಲ, ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮಗೆ ತಿಳಿಸದೆ ಯೆರೆಮೀಯನ ಪುಸ್ತಕದಲ್ಲಿ 7ನೇ ಅಧ್ಯಾಯ 30ನೇ ವಚನದಲ್ಲಿ ಕೂಡ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ ಯಾವುದು? ಕೆಟ್ಟ ಕ್ರಿಯೆಗಳು. ಮಾತ್ರವಲ್ಲ, ಆ ಜೊತೆಯಲ್ಲಿ ಕೆಟ್ಟ ಮತ್ತು ದುಷ್ಟ ಕ್ರಿಯೆಗಳು ಕೂಡ ಆತನಿಗೆ ಇಷ್ಟವಿಲ್ಲ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 16ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ನಮ್ಮ ತಪ್ಪುಗಳು ಯಾರಾದರೂ ದೇವರ ದೃಷ್ಟಿಗೆ ಅದು ಏನಾಗಿದೆ? ಹೆಚ್ಚಾಗಿ ಅಥವಾ ಬಿದ್ದಿವೆ. ನಮ್ಮ ಅಪರಾಧಗಳಾಗಲಿ ತಪ್ಪುಗಳಾಗಲಿ ಅಂದರೆ ಪದೇ ಪದೇ ದೇವರ ಕಡೆಗೆ ತಿರುಗಿಕೊಂಡು ಮತ್ತೆ ಪುನಃ ತಪ್ಪುಗಳು, ಪುನಃ ಅಪರಾಧ ಮಾಡುವಂಥ ಒಂದು ಕಾರ್ಯಗಳು ಆತನ ದೃಷ್ಟಿಯಲ್ಲಿ ಎಷ್ಟೋ ಬಿದ್ದಿವೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಯೆಶಾಯನ ಪುಸ್ತಕ 59ನೇ ಅಧ್ಯಾಯ 12ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ಹೌದು ಪ್ರಿಯರೇ, ಮಾತ್ರವಲ್ಲ, ದೇವರಿಗೆ ವಿವೇಕಪೂರ್ವಕವಾದಂಥ ಕ್ರಿಯೆಗಳು ಆತನು ಇಷ್ಟಪಡ್ತಾನೆ. ಆದರೆ ಅವಿವೇಕದಿಂದ ಕೂಡಿರುವಂಥ ಕ್ರಿಯೆಗಳನ್ನು ದೇವರು ಇಷ್ಟಪಡುವುದಿಲ್ಲ ಎಂಬುದಾಗಿ ನಮಗೆ ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 13ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಕೆಲವೊಂದು ಘೋರವಾದಂಥವುಗಳು, ಕೆಲವೊಂದು ಭಯಂಕರವಾದಂಥ ಕ್ರಿಯೆಗಳು ದೇವರಿಗೆ ಇಷ್ಟವಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ವ್ಯಭಿಚಾರದ ಕ್ರಿಯೆಗಳು ದೇಶದಲ್ಲಿ ದೊಡ್ಡ ಪಟ್ಟಣಗಳಲ್ಲಿ, ಗ್ರಾಮದಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ದೊಡ್ಡ ಪಟ್ಟಣದವರೆಗೂ ಈ ಒಂದು ದೆವ್ವವು ಇವತ್ತು ಹಿಡಿಯಲ್ಪಟ್ಟಿದೆ ಅನೇಕರನ್ನು. ಈ ವ್ಯಭಿಚಾರದ ಕ್ರಿಯೆಗಳು ಬಹಳಷ್ಟು ಈ ಒಂದು ಭೂಮಿಯಲ್ಲಿ ಜರುಗಲ್ಪಡ್ತಾ ಇದೆ. ಪ್ರಿಯರೇ, ಸೋದೋಮ್ ಗೋಮೋರ ಪಟ್ಟಣ ಅನ್ನುವಂಥ ಒಂದು ಆ ಪಟ್ಟಣದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿ ಲೋಟನ ಒಂದು ವಾಸ ಮಾಡುವಂಥ ಒಂದು ಪಟ್ಟಣದಲ್ಲಿ, ನನ್ನ ಪ್ರಿಯರೇ, ಅಲ್ಲಿನ ಒಂದು ಪರಿಸ್ಥಿತಿ ಏನಾಯಿತು ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು. ಅಲ್ಲಿ ಆ ಒಂದು ಸೋದೋಮ್ ಗೋಮೋರ ಪಟ್ಟಣದಲ್ಲಿ ಈ ಒಂದು ವ್ಯಭಿಚಾರದ ಒಂದು ಕ್ರಿಯೆಯಿಂದ ತುಂಬಿರುವಂಥವರಾಗಿದ್ದರು. ಅನೇಕ ಚಿಕ್ಕವರಿಂದ ಹಿಡಿದು ಯೌವನಸ್ಥರಿಂದ ಹಿಡಿದುಕೊಂಡು ಹಿರಿಯರು ಸಮೇತವಾಗಿ ಆ ಒಂದು ವ್ಯಭಿಚಾರದ ಕ್ರಿಯೆಯಿಂದ ಏನಾಯಿತು? ಆ ಪಟ್ಟಣ ದೇವರಿಗೆ ಕೋಪವನ್ನು ತೆಗೆದುಕೊಂಡು ಬಂದಿತ್ತು. ದೇವರ ಒಂದು ಬೆಂಕಿಯ ಮಳೆಯು ಆ ಪಟ್ಟಣಗಳ ಮೇಲೆ ಸುರಿಯಲ್ಪಟ್ಟಿತ್ತು. ಎಲ್ಲವೂ ಕೂಡ ನಾಶವಾಗೋದಕ್ಕೆ ಕಾರಣವೇನೆಂದರೆ ಅನೇಕ ಪಾಪಗಳಲ್ಲಿ, ಅನೇಕ ಅಪರಾಧಗಳಲ್ಲಿ, ಮಾತ್ರವಲ್ಲ ಅಲ್ಲಿ ವ್ಯಭಿಚಾರದ ಒಂದು ಕ್ರಿಯೆಗಳು ಭಯಂಕರವಾಗಿ ಜರುಗಲ್ಪಡ್ತಾ ಇರುವುದರಿಂದ ಇವತ್ತು ಕೂಡ ದೇವರ ಉಗ್ರ ಕೋಪವು ನಿಜವಾಗಲೂ ಪ್ರಿಯರೇ ಅಲ್ಲಲ್ಲಿ ಭಯಂಕರವಾದ ಕೆಲವೊಂದು ಕೃತ್ಯಗಳನ್ನು, ಕಾರ್ಯಗಳನ್ನು ದೇವರಿಂದ ಜರುಗಲ್ಪಡ್ತಿರುವಂಥ ನಾವು ಕಾಣ್ತಾ ಇದ್ದೇವೆ, ಕೇಳಿಸ್ಕೊಳ್ತಾ ಇದ್ದೇವೆ. ದೇವರು ನೋಡ್ತಾ ಇದ್ದಾರೆ.
ಹಾಗಾಗಿ ವ್ಯಭಿಚಾರದ ಕ್ರಿಯೆಗಳು ದೇವರಿಗೆ ಇಷ್ಟವಿಲ್ಲ. ನಾವು ಮೀಕನ ಪುಸ್ತಕದಲ್ಲಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಮಾತನ್ನು ನೋಡುವಂತನಾಗಿದ್ದೇವೆ. ಮಾತ್ರವಲ್ಲ, ಅಪವಿತ್ರವಾದಂಥ ಕ್ರಿಯೆಗಳು, ಪವಿತ್ರ ಇಲ್ಲದಿರುವಂತಹ, ಪರಿಶುದ್ಧತೆ ಇಲ್ಲದಿರುವಂತಹ ಕ್ರಿಯೆಗಳು ಇವತ್ತು ಬಹಳಷ್ಟು ಜರುಗುತ್ತಾ ಇದೆ. ಒಂದು ವೇಳೆ ಪ್ರಪಂಚದಲ್ಲಿ, ದೇಶದಲ್ಲಿ ಜರುಗುತ್ತಾ ಇರಬಹುದು. ಇದನ್ನು ಕೇಳಿಸ್ಕೊಳ್ತಿರುವಂಥ ಪ್ರಿಯ ಮಗನೇ, ಪ್ರಿಯ ಮಗಳೇ, ಸಹೋದರ ಸಹೋದರಿಯರೇ, ನನ್ನ ಆತ್ಮೀಯ ಸ್ನೇಹಿತರೆ, ಅಪವಿತ್ರವಾದಂಥ ಕ್ರಿಯೆಗಳು ದೇವರಿಗೆ ಇಷ್ಟವಿಲ್ಲ ಎಂಬುದಾಗಿ ಮೀಕನ ಪುಸ್ತಕ ನಾವು 2ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಯೆರೆಮೀಯ 13ನೇ ಅಧ್ಯಾಯ 27ನೇ ವಚನದಲ್ಲಿ ನಮ್ಮ ಹೇಯ ಕ್ರಿಯೆಗಳು ಆತನಿಗೆ ಕಾಣಿಸ್ತಾ ಇವೆ ಅಂತೆ. ಒಳ್ಳೆ ಕ್ರಿಯೆಗಳು ಕೂಡ ನೋಡ್ತಾ ಇರ್ತಾರೆ, ಆದರೆ ಅದೇ ಸಂದರ್ಭದಲ್ಲಿ ಹೇಯ ಕ್ರಿಯೆಗಳು ಕೂಡ ಕಾಣಿಸಲ್ಪಡ್ತಾ ಇರುವುದಾದರೆ ನಾವು ಜಾಗ್ರತೆ ವಹಿಸೋಣ. ಮರೆಯಾಗಿ ಕಾಣದಂತೆ ನಮ್ಮನ್ನು ಯಾರು ನೋಡ್ತಾರೆ, ನಮ್ಮ ಕೆಲಸ ಯಾರಿಗೆ ಗೊತ್ತಾಗ್ತದೆ ಅಂದುಕೊಂಡು ಕತ್ತಲಲ್ಲಿ ಕ್ರಿಯೆಗಳು ಮಾಡುವಂತಹವರಿಗೆ ನಿಜವಾಗಲೂ ಭಯಂಕರವಾದಂಥ ಸಂಕಟ, ಶ್ರಮೆಗಳು ಉಂಟಾಗ್ತವೆ ಎಂಬುದಾಗಿ ನಾವು ಜಾಗ್ರತೆ ಪಡಬೇಕಾಗ್ತದೆ ಪ್ರಿಯರೇ. ಹಾಗಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ಯೆಶಾಯನ ಪುಸ್ತಕ 29ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಮಾತನ್ನು ನೋಡುವಂಥವರಾಗಿದ್ದೇವೆ. ಹಾಗಾಗಿ ನಮಗೆ ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನಾವು ಮರೆಯಾಗಿ ಒಂದು ವೇಳೆ ನಾವು ಮಾಡಲ್ಪಡ್ತಿರುವಂಥ ಒಂದೊಂದು ಕ್ರಿಯೆಗಳನ್ನು ಕೂಡ ದೇವರು ನೋಡ್ತಾ ಇರುವಂಥ ಒಂದು ಭಯ ನಮಗಿರಲಿ. ಪ್ರಿಯ ಯೌವನಸ್ಥ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ದೇವರ ಆತ್ಮನು ಇನ್ನೊಂದು ಸಾರಿ ಈ ಒಂದು 2026ನೇ ವರ್ಷದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರಪಂಚವೆಲ್ಲವೂ ಕೂಡ ಒಂದು ವೇಳೆ ದೇವರಿಗೆ ಇಷ್ಟ ಇಲ್ಲಿರುವಂಥ ಕ್ರಿಯೆಗಳು ಜರುಗಲ್ಪಡ್ತಿರುವಂಥ ಒಂದು ಆ ಕಾರ್ಯದಲ್ಲಿ, ಚಟುವಟಿಕೆಗಳಲ್ಲಿ ಅವರು ಮುಂದುವರಿತಾ ಇರ್ಬೋದೇನೋ. ಒಂದು ವೇಳೆ ಆ ಒಂದು ಗುಂಪಿನಲ್ಲಿ ನಾವುಗಳು ಒಂದು ವೇಳೆ ಇದ್ದೀವಿ ಆದರೆ ನಾವು ಭಯಪಡೋಣ, ಪಶ್ಚಾತ್ತಾಪ ಪಡೋಣ, ದೇವರ ಕಡೆಗೆ ತಿರುಗೋಣ. ದೇವರು ಇಷ್ಟಪಡುವಂಥ ಕಾರ್ಯಗಳನ್ನು ದೇವ್ರ ಚಿತ್ತಿದ್ರೆ ಮುಂದಿನ ಸಾರಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಾಗಲಿ ಅಥವಾ ಮುಂದಿನ ಒಂದು ಧ್ಯಾನದಲ್ಲಿ ನಾವುಗಳನ್ನು ಕಲಿಯೋದಕ್ಕೆ ಹೋಗೋಣ. ದೇವರಿಗೆ ಸ್ತೋತ್ರ. ಈ ಸಂಜೆ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಇಷ್ಟವಿರುವಂಥ ಕ್ರಿಯೆಗಳು ಯಾವುದೆಂಬುದಾಗಿ ದೇವರ ವಾಕ್ಯದ ಮೂಲಕ, ಸತ್ಯವೇದ ಮೂಲಕವಾಗಿ ದೇವರ ಆತ್ಮನು ನಮಗೆ ಅವರು ಕಲಿಸಿಕೊಟ್ಟಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಅವುಗಳನ್ನು ನೀವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಕೇಳಿಸಿಕೊಂಡಿದ್ದೀರಿ ಮತ್ತು ನೀವು ಬರೆದುಕೊಂಡಿದ್ದೀರಿ. ದೇವರಿಗೆ ಮಹಿಮೆ ಆಗಲಿ. ಪುನಃ ನೀವು ಬರೆದುಕೊಂಡಿರುವಂತಹ ಮಾತುಗಳನ್ನು ಮತ್ತೆ ನಿಮ್ಮ ಮನೆಯಲ್ಲಿ ನೀವು ಏಕಾಂತವಾಗಿರುವಾಗ ನಿಮ್ಮ ಮೊಬೈಲನ್ನು ಬಿಟ್ಟು, ನಿಮ್ಮ ಟಿ ವಿಗಳನ್ನು ಬಿಟ್ಟು, ನಿಮ್ಮ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ದೇವರು ನನ್ನ ಆ ಒಂದು ಸ್ಥಳದಲ್ಲಿ ದೇವರು ನನ್ನೊಟ್ಟಿಗೆ ಮಾತಾಡಿರುವಂಥ ಮಾತುಗಳು ಇನ್ನೊಂದು ಸಲ ಧ್ಯಾನ ಮಾಡೋಣ ಎಂಬುದಾಗಿ ಆಸಕ್ತಿ ಮನಸ್ಸಿನಿಂದ ಆ ಮಾತುಗಳನ್ನು ಧ್ಯಾನ ಮಾಡುವಾಗ ದೇವರ ಆತ್ಮನು ಇನ್ನು ನಮ್ಮ ಜೀವಿತಗಳಲ್ಲಿ ಆ ದೇವರಿಗೆ ಇಷ್ಟವಿರುವಂಥ ಕಾರ್ಯಗಳನ್ನು ನಮಗೆ ಸಂಪೂರ್ಣವಾಗಿ ಬಿಡಿಸಿ ಆತನ ಇಷ್ಟಪಡುವಂಥ ಕಾರ್ಯಗಳ ಮಾಡುವಂಥ ಆತ್ಮವನ್ನು ದೇವರು ನಮಗೆ ಅನುಗ್ರಹಿಸುವಂತರಾಗಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಮುಂದಿನ ಒಂದು ವಿಡಿಯೋದಲ್ಲಿ ದೇವರು ಇಷ್ಟಪಡುವಂತಹ ಒಂದು ಕ್ರಿಯೆಗಳು ಯಾವುಗಳು ಎಂಬುದಾಗಿ ದೇವರ ಆತ್ಮನ ಮೂಲಕವಾಗಿ, ದೇವರ ಸತ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳೋಣ ಎಂಬುದಾಗಿ ಹೇಳುತ್ತಾ, ಈ ಮಾತುಗಳ ಮೂಲಕವಾಗಿ ದೇವರು ನಮ್ಮನ್ನು ನಮ್ಮೆಲ್ಲರನ್ನು ದೇವರು ಘನವಾಗಿ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ ಆಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ವಂದನೆಗಳು.